ಶಾಸಕರ ಅಸಮಾಧಾನ ಥಳಿಸಲು ಹೈಕಮಾಂಡ್ ರಣತಂತ್ರವನ್ನು ರೂಪಿಸಿದೆ. ಇಬ್ಬರು ಸಚಿವರ ತಲೆದಂಡ ಆಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಸಹಜವಾಗಿ ಕುತೂಹಲ ಮೂಡಿಸ್ತಾ ಇರೋದು ಹೈಕಮಾಂಡ್ ನಾಯಕರ ನಡೆ. ಸಚಿವ ಖಾತೆ ಬದಲಾವಣೆಯ ಕುರಿತು ಚರ್ಚೆ ಆಗುವಂತಹ ಸಾಧ್ಯತೆ ಇದೆಯಂತೆ. 3ರಿಂದ 4 ಸಚಿವರ ಖಾತೆ ಬದಲಾವಣೆಗೂ ಕೂಡ ಚಿಂತನೆ ನಡೆಸಲಾಗ್ತಾ ಇದೆ. ಕಾಂಗ್ರೆಸ್ ಅಲ್ಲಿ ಮತ್ತೆ ಭುಗಿಲೇಳುತ್ತಾ ಅಸಮಾಧಾನದ ಸ್ಫೋಟ ಅನ್ನೋದು ಹೇಳುತ್ತೆ. ಅದರಲ್ಲಿ ಎರಡು ಮಾತೇ ಇಲ್ಲ. ಹಿಂಗಾದ್ರೆ ಈಗಾಗಲೇ ಖಾತೆ ಹಂಚಿಕೆ ಆಗಿಲ್ಲ, ಅದು ಒಂದು ಪೆಂಡಿಂಗ್ ಇದೆ. ಆಮೇಲೆ ಪಟ್ಟಿ ರಿಲೀಸ್ ಆಗಿದೆ. ಪಟ್ಟಿ ರಿಲೀಸ್ ಆಗಿ ಇವತ್ತಿಗೆ 8 ದಿನ ಆಯಿತು. ಆದರೂ ಕೂಡ ಅಸಮಾಧಾನ ಶಮನ ಆಗಿಲ್ಲ. ನಿರಂತರವಾಗಿ ಅಸಮಾಧಾನ ಬೇಸರವನ್ನು ಹೊರಹಾಕ್ತಿದ್ದಾರೆ ಶಾಸಕರು. ಇದರ ಮಧ್ಯೆ 3ರಿಂದ 4 ಸಚಿವರ ಖಾತೆಯನ್ನು ಬದಲಾವಣೆ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಇದೆಯಂತೆ. ಮತ್ತಷ್ಟು ಬೆಳವಣಿಗೆ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಹಂಗಾಗಿ ಕಾಂಗ್ರೆಸ್ಸಲ್ಲಿ ಮತ್ತೆ ಅಸಮಾಧಾನ ಸ್ಫೋಟಗೊಳ್ಳುವಂತಹ ಎಲ್ಲ ಲಕ್ಷಣ ಕಂಡು ಬರ್ತಾ ಇದೆ. ಒಂದು ವೇಳೆ ಖಾತೆ ಅಥವಾ ಈ ಒಂದು ಸಚಿವ ಸ್ಥಾನ ಏನಾದರೂ ಬದಲಾವಣೆ ಆಗಿದ್ದೇ ಆದಲ್ಲಿ. ಸೊ ಕಾದು ನೋಡಬೇಕು ಹೈಕಮಾಂಡ್ ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತೆ ಅಂಥೇಳಿ. 8-9 ದಿನ ಆದರೂ ಕೂಡ ಈಗ ನೂತನ ಸಚಿವರ ಖಾತೆ ಇದುವರೆಗೂ ಕೂಡ ಆಯ್ಕೆ ಆಗಿಲ್ಲ. ಯಾರು ಅಂತ ಇದುವರೆಗೂ ಗೊತ್ತಿಲ್ಲ, ಯಾರಿಗೆ ಯಾವ ಖಾತೆ ಅನ್ನೋದು. ಅದರ ಮಧ್ಯೆ ಈ ರೀತಿಯಾಗಿ ಸಚಿವ ಸ್ಥಾನ ಬದಲಾವಣೆ ಮಾಡಬೇಕು ಅನ್ನೋಂಥ ವಿಚಾರ.